ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಫಲಾಫಲಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಕಾರ್ತಿಕ ಮಾಸದ ದಶಮಿ. ಇದು ಕಾರ್ತಿಕ ಮಾಸದ ಕೊನೆಯ ಪೂರ್ಣಾತಿಥಿ. ದಶಮಿಯನ್ನು ಪೂರ್ಣಾತಿಥಿ ಅಂತ ಕರೀತಾರೆ. ತುಂಬ ಪ್ರಶಸ್ತವಾದ ತಿಥಿ. ಯಾವುದಾದರೂ ಕಾರ್ಯಗಳಿಗೆ ಪಂಚಮಿ, ದಶಮಿ, ತೃತೀಯ ಮತ್ತು ಸಪ್ತಮಿ ಈ ಎಲ್ಲ ತಿಥಿಗಳು ಅತ್ಯಂತ ಶ್ರೇಷ್ಠ ಅಂತ ಶಾಸ್ತ್ರಗಳು ಪರಿಗಣಿಸಿದೆ. ಕಾರ್ತಿಕ ಮಾಸದ ಒಂದು ರೀತಿಯ ದಶಮಿ ತಿಥಿ ಒಂದು ಪೂರ್ಣ ಫಲವನ್ನು ಕೊಡ್ತಕ್ಕಂತಹ ತಿಥಿ. ಇಂತಹ ಕಾಲದಲ್ಲಿ ಸತ್ಕಾರ್ಯಗಳನ್ನು ಮಾಡಬೇಕು, ಶುಭ ಕಾರ್ಯಗಳನ್ನು ನಾವು ಮಾಡಬೇಕು. ಮನಸ್ಸಿಗೆ ಯಾವುದು ಮುದವನ್ನು ತಂದುಕೊಡುತ್ತೋ, ವಸ್ತುತಃ ಇನ್ನೊಬ್ಬರಿಗೆ ನೋವನ್ನು ಕೊಡದೆ ನಮಗೆ ಯಾವುದು ನೋವೋ ಅದು ಮತ್ತೊಬ್ಬರಿಗೆ ನೋವಾಗಿರುತ್ತೆ. ನಮಗೆ ಯಾವುದು ಹಿತವೋ ಅದು ಮತ್ತೊಬ್ಬರಿಗೂ ಹಿತವಾಗಿರುತ್ತೆ. ತನ್ನಂತೆ ಇತರರು, ಅದೇ ತಾನೇ ವಸ್ತುತಃ ವೇದವಾಕ್ಯವೇ ಅದು. ನಮ್ಮ ಹಾಗೆ ಮತ್ತೊಬ್ಬರು ಅಂತ ಭಾವಿಸಬೇಕು. ಆ ರೀತಿಯ ಸತ್ಕಾರ್ಯಗಳನ್ನು ಈ ಪೂರ್ಣತಿಥಿಯಲ್ಲಿ ಮಾಡಿದ್ರೆ ಪೂರ್ಣ ಪ್ರಮಾಣವಾದ ಶುಭ ಫಲ ನಮಗೆ ಸಂದಾಯವಾಗುತ್ತೆ. ಶುಕ್ರವಾರ ದಿವಸ ನಿಮ್ಮ ಮನೆಗೆ ಮುತ್ತೈದೆಯರನ್ನು ಕರೆದು ಅವರಿಗೆ ಹರಿದ್ರ, ಕುಂಕುಮ ಇಂಥ ಯಾವುದನ್ನು ಮಂಗಲ ದ್ರವ್ಯ ಅಂತ ಹೇಳ್ತಾರೋ ಅವುಗಳ ಜೊತೆಗೆ ದೀಪ. ಕಾರ್ತಿಕ ಮಾಸದಲ್ಲಿ ದೀಪದಾನವನ್ನು ನಾವು ಕಳೆದ ವಾರ ಗಮನಿಸಿದ್ವಿ. ದೀಪದಾನ ಅತ್ಯಂತ ಶ್ರೇಷ್ಠವಾದದ್ದು. ಎಲ್ಲ ಪಾಪಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತೆ. ಪಾಪವನ್ನು ಪ್ರಣಶ್ಯಂತಿ ಅಂತ, ಎಲ್ಲ ನಶಿಸಿ ಹಾಕುತ್ತೆ ಅಂತ. ಈ ಕಾರಣದಿಂದಾಗಿ ಹರಿದ್ರ, ಕುಂಕುಮ ಇವುಗಳ ಜೊತೆಗೆ ಒಂದು ದೀಪವನ್ನಿಟ್ಟು ದಾನ ಮಾಡಿದ್ರೆ ಈ ದಿವಸ ಅತ್ಯಂತ ಶ್ರೇಷ್ಠವಾದ ಫಲಗಳನ್ನು ಹೊಂದುತ್ತೀರ. ದೀಪ ಕತ್ತಲನ್ನು ಅಳಿಸುವ ಒಂದು ಪ್ರತೀಕ, ಸಂಕೇತವಾಗಿದೆ. ಹೀಗಾಗಿ ದೀಪದ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸ ದೀಪದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಆದರೆ ಪ್ರತಿ ದಿವಸ ಮಾಡಲಿಕ್ಕೆ ನಮ್ಮಲ್ಲಿ ಅಷ್ಟು ಬೇಕಲ್ಲ, ಹಣದ ಒಂದು ಶಕ್ತಿ ಸಾಮರ್ಥ್ಯಗಳು ಬೇಕಲ್ಲ. ಹೀಗಾಗಿ ಒಂದು ಕಾಲ ಅಂತ ನಿರ್ಣಯ ಮಾಡಿಕೊಳ್ತಕ್ಕಂಥದ್ದು. ಯಾವುದೋ ಒಂದು ತಿಥಿ, ಮುಹೂರ್ತ ಇವುಗಳನ್ನು ನೋಡಿಕೊಂಡು ತೃತೀಯ ಸಂದರ್ಭದಲ್ಲೋ ಅಥವಾ ಇಂಥ ದಶಮಿ ಸಂದರ್ಭದಲ್ಲೋ ಆ ಕಾಲದಲ್ಲಿ ಒಳ್ಳೆಯ ಶುಭವಾರವೂ ಸೇರಿದೆ. ನೋಡಿ, ಈ ದಿವಸ ಶುಕ್ರವಾರ, ಮಂಗಳವಾರ. ಶುಕ್ರ ಅಂತಂದರೆ ಅವನು ಎಲ್ಲ ಮನಸ್ಸುಗಳಿಗೆ ಹಿತ, ಮುದ, ಆನಂದಗಳನ್ನು ಪ್ರಕಟಗೊಳಿಸ್ತಕ್ಕಂಥ ಗ್ರಹ ಶುಕ್ರವಾರ. ಇಂಥ ದಿವಸ ಆ ದೀಪದಾನ ಮಾಡಿದ್ರೆ ಮಹಾಲಕ್ಷ್ಮಿಯ ಅನುಗ್ರಹವೂ ಆಗುತ್ತೆ. ಭಾರ್ಗವ ವಾಸರ ಅಂತ ಇದನ್ನು ಕರೀತಾರೆ. ಅದು ಭಾರ್ಗವಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮಹಾಲಕ್ಷ್ಮಿಗೆ ಸಂಬಂಧಿಸಿರ್ತಕ್ಕಂಥ ವಾರ. ಈ ದಿವಸ ಮುತ್ತೈದೆಯರನ್ನು ಗೌರವಿಸಿ ಅವರಿಗೊಂದು ನಮಸ್ಕಾರ ಸಲ್ಲಿಸಿ ಅವರಿಂದ ನಿಮಗೆ ಆಶೀರ್ವಾದ ಸಿಕ್ಕರೆ ಅದು ನಿಮ್ಮ ಶ್ರೇಯಸ್ಸಿಗೆ ಒಂದು ದಾರಿಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಶಿಕ್ಷಾ ಅಂತ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 12/7/1998 8 PM. ಇವರ ಪ್ರಶ್ನೆ ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ಶಿಕ್ಷಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ನೀವು ಆರೋಗ್ಯದ ಬಗ್ಗೆ ಕೇಳಿದ್ದೀರಾ ಮೊದಲಿಗೆ ಅಲ್ವಾ? ಲಗ್ನಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ದುರ್ಬಲ, ನೀಚ ಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರೋ ಕಾಲ ಗುರು ದಶೆಯಲ್ಲಿ. ಈಗ ತಮಗೆ ಕೇತುವಿನ ಭಕ್ತಿ ನಡೀತಾ ಇದೆ. ಅಂಥ ಏನು ಪ್ರಮಾದ ಇಲ್ಲ, ಆತಂಕ ಬೇಡ. ಫೆಬ್ರವರಿ ನಂತರದಲ್ಲಿ ನಿಮಗೆ ಶುಕ್ರ ಶುರುವಾಗುತ್ತೆ. ಅಲ್ಲಿಂದ ತುಂಬ ಚೆನ್ನಾಗಿದೆ ಇವರೇ. ನೀವು ಕೇಳಿದ್ರಿ ಸ್ಟಡೀಸ್ ಬಗ್ಗೆ,
ಹೈಯರ್ ಸ್ಟಡೀಸಿಗೆ ಶುಕ್ರನ ಕಾರಣದಿಂದಾಗಿ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಬುದ್ಧಿಸ್ಥಾನೆ ಶುಭಯುತೆ ತೀವ್ರ ಬುದ್ಧಿಂಬ ನಿರ್ದಿಶೇತ್ ಪರೇಂಗಿತಜ್ಞೋ ಮೇಧಾವೆ ಕಾರಕೆ ಶುಭ ಸಂಯುತೆ ಅಂತ ಒಂದು ಮಾತಿದೆ. ಪಂಚಮಧೀಸ್ಥಾನದಲ್ಲಿ ಶುಭಗ್ರಹಗಳಿದ್ಬಿಟ್ರೆ ತುಂಬ ಒಳ್ಳೆಯದು ಅಂತ. ಶುಕ್ರ ಇದ್ದರೆ ಶುಕ್ರ ಹೇಗವನು ಅಂತಂದರೆ ಒಂದು ಉತ್ಸಾಹಗಳನ್ನು ತುಂಬತಕ್ಕಂಥವನು ಹೌದು, ಉತ್ಸಾಹ ಬರೋದಷ್ಟೇ ಅಲ್ಲ, ಉತ್ಸಾಹವನ್ನು ಹರಡತಕ್ಕಂಥವನು ಹೌದು. ಹಾಗೆ ನೀವು ಸಂತೋಷವಾಗಿರೋದು ಅಷ್ಟೇ ಅಲ್ಲ, ನೀವು 4 ಜನರನ್ನು ಸಂತೋಷವಾಗಿರ್ತೀರ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಭಾ ಶಕ್ತಿ ಚೆನ್ನಾಗಿದೆ ನಿಮಗೆ. ಮತ್ತು ತೃತೀಯದಲ್ಲಿ ಗುರು ಸ್ವಕ್ಷೇತ್ರದಲ್ಲಿ ಇದು ಎಲ್ಲ ಒಳ್ಳೆಯ ಲಕ್ಷಣ ಇವರೇ. ಚೆನ್ನಾಗಿದೆ, ನೀವು ಚೆನ್ನಾಗಿ ಮುಂದುವರಿತೀರ. ಡಿಸೈನಿಂಗ್ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಅದರಿಂದ ನಿಮಗೆ ಒಂದು ಜೀವನ ಗುರಿ ತಲುಪಲಿಕ್ಕೆ ಸಹಾಯ ಆಗುತ್ತೆ. ಆರೋಗ್ಯದ ನಿಮಿತ್ತ ನೀವು ಸದ್ಯದಲ್ಲಿ ಅಂದರೆ ಫೆಬ್ರವರಿವರೆಗೆ ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಅದು ಗಂಧೋದಕ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಪ್ರತಿ ಮಂಗಳವಾರ ಗಂಧೋದಕ ಅಭಿಷೇಕ ಮಾಡಿಸಿ ಗಣಪತಿ ಸನ್ನಿಧಾನದಲ್ಲಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬಾಲಕೃಷ್ಣ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 3/9/1969, ಹುಟ್ಟಿದ ಸಮಯ 8:53 AM. ಇವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ನಾನು ಆಟೋ ಓಡಿಸಬಹುದೇ ತಿಳಿಸಿ, ಒಳ್ಳೆಯ ಕಾಲ ಯಾವಾಗ ಬರುತ್ತೆ ಅಂತ. ಬಾಲಕೃಷ್ಣ ಅವರ ಪ್ರಶ್ನೆ, ಅವರು ಆಟೋ ಓಡಿಸಬಹುದಾ ಅಂತ ಕೇಳಿದ್ದಾರೆ, ಮತ್ತು ಒಳ್ಳೆಯ ಕಾಲ ಯಾವಾಗ ಬರುತ್ತೆ ಅಂತ. ಪಾಪ ಕಷ್ಟದಲ್ಲಿದ್ದಾರೆ ಅನ್ಸುತ್ತೆ. ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಲ್ಲಿ ಬುಧನಿದ್ದಾನೆ. ಇದೊಂದು ಭದ್ರಯೋಗ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಪ್ರಸ್ತುತ ತಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಕೇತುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಶನೈಶ್ಚರ ಈ ಕೇತು ಭುಕ್ತಿ ಡಿಸೆಂಬರ್ 26 ಅಲ್ಲಿವರೆಗೆ ಇದೆ. ಶನೈಶ್ಚರ ಹಾಗೂ ಕೇತು ಇಬ್ಬರೂ ಕೂಡ ನಿಮಗೆ ದುಸ್ಥಾನದಲ್ಲಿದ್ದಾರೆ, ಒಂದು ಅಷ್ಟಮದಲ್ಲಿ ಒಂದು ವ್ಯಯದಲ್ಲಿ. ಇದು ಕಾರಣದಿಂದ ನಿಮಗೆ ಕಷ್ಟ ಬಂದು ಒದಗಿದೆ. ದುಃಖಂ ದಿನೇಶಾತ್ಮಜಃ ಅಂತ ಶಾಸ್ತ್ರದಲ್ಲಿ ಶನೈಶ್ಚರನಿಗೆ ಏನನ್ನು ಹೇಳಿದೆಯಪ್ಪ ಅಂದರೆ ದುಃಖವನ್ನು ಹೇಳಿದೆ. ಅವನು ಚೆನ್ನಾಗಿದ್ದರೆ ತೊಂದರೆ ಇಲ್ಲ, ಅವನು ಕಣ್ಣೀರನ್ನು ಒರೆಸ್ತಾನೆ. ಆದರೆ ದುಸ್ಥಾನದಲ್ಲಿದ್ದುಬಿಟ್ರೆ ಕಣ್ಣೀರಿಗೆ ಏನು ಕೊರತೆ ಇಲ್ಲದ ಹಾಗೆ ನೀರು ಬರ್ತಾ ಇರುತ್ತೆ, ಹಾಗೂ ನೋವನ್ನು ತಂದು ಕೊಡ್ತಾನೆ ಅಂತ. ಅಂಥ ಕಾಲದಲ್ಲಿದ್ದೀರಾ. ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ನೋವಾಗ್ತಾ ಇದೆ. ಆತಂಕ ಬೇಡ. ಆದರೆ ಈ ಕಾಲ ಕಳೆದು ಹೋಗುತ್ತೆ ಮುಂದಿನ ಡಿಸೆಂಬರ್ ವೇಳೆಗೆ. ಆಗ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ ಜಾತಕದಲ್ಲಿ ಅವನು ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಧನಾಧಿಪತಿಯ ಲಾಭದಲ್ಲಿದ್ದರೆ ಆಗ ಹಣ ಕಾಣ್ತೀರಾ ಅಂತ. ನೀವು ಆಟೋ ಓಡಿಸಬಹುದಾ ಅಂತ ಕೇಳಿದ್ರೆ ಖಂಡಿತ ಓಡಿಸಬಹುದು, ಅದನ್ನು ಮಾಡಿ. ಆಟೋ ನಿಮಗೆ 1 ವರ್ಷ ಕಷ್ಟ ಇದೆ. ಈ ಕಷ್ಟ ದಾಟಲಿಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು, ಪ್ರತಿ ಶನಿವಾರ ಶನೈಶ್ಚರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಪ್ರತಿ ಶನಿವಾರ. ಎಲ್ಲಿವರೆಗೆ? 2026 ಡಿಸೆಂಬರ್, ಇನ್ನು 1 ವರ್ಷ 2 ತಿಂಗಳು, 1 ತಿಂಗಳು. ಅಲ್ಲಿವರೆಗೆ ನಿರಂತರವಾಗಿ ಶನಿಯ ಆರಾಧನೆ ಮಾಡಿ. ಕೊನೆಯೆಲ್ಲ ಅವನು ಮಹಾ ಅನುಗ್ರಹ ಮಾಡ್ತಾನೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ವಾಣಿಶ್ರೀ ಅಂತ, ಉಡುಪಿಯಿಂದ. ಇವರು ಹುಟ್ಟಿದ ದಿನಾಂಕ 14/11/2008, ಹುಟ್ಟಿದ ಸಮಯ 10:36 AM. ಇವರ ಪ್ರಶ್ನೆ, ಈಗ ಸೆಕೆಂಡ್ PUC ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ. ವಾಣಿಶ್ರೀಯವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ತಮ್ಮದು ಧನುರ್ಲಗ್ನ. ಲಗ್ನದಲ್ಲಿ ಗುರುವಿದ್ದಾನೆ. ಅದು ಹಂಸಯೋಗವಾಗುತ್ತೆ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಶುಕ್ರನೂ ಸೇರಿದ್ದಾನಲ್ಲಿ. ಗುರು ಶುಕ್ರರು ಒಟ್ಟಾಗಿದ್ದರೆ ತೇಜಸ್ವಿ ಅತಿಮತಿಮಾನ್ ಶೂರಃ ಅಂತೆಲ್ಲ ಹೇಳುತ್ತೆ. ಅತಿಮತಿಮಾನ್ ಅಂದರೆ ತುಂಬ ಬುದ್ಧಿಶಾಲಿಗಳಾಗಿರ್ತಾರೆ ಅಂತ. ನೃಪತಿ ಪ್ರಿಯ ಅಂತಲೂ ಹೇಳುತ್ತೆ. ತೇಜಸ್ವಿ ನೃಪತಿ ಪ್ರಿಯ ಅತಿಮತಿಮಾನ್ ಶೂರಃ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಒಳ್ಳೆಯ ಲಕ್ಷಣ ಇದು. ತಾವು ಗುರು ಚೆನ್ನಾಗಿರೋದ್ರಿಂದ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಷ್ಟು ಮಟ್ಟಿಗೆ ಬೆಳಿಬಹುದು. ಟೀಚಿಂಗ್, ಕೋಚಿಂಗ್ ಅಂತ ಏನಂತೀವಿ, ಆ ಕ್ಷೇತ್ರಗಳಲ್ಲಿ ಬೆಳಗಲಿಕ್ಕೆ, ಯಾವುದನ್ನು ಟೀಚಿಂಗ್ ಪ್ರೊಫೆಷನ್ ಅಂತಾರೋ ಅಂಥದ್ದನ್ನು ತಾವು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಪ್ರಯತ್ನ ಮಾಡಿ. ಚೆನ್ನಾಗಿದೆ. 4 ಜನಕ್ಕೆ ಮಾರ್ಗದರ್ಶನ ಮಾಡೋ ಶಕ್ತಿ ಇದೆ ನಿಮಗೆ. ಆಯ್ಕೆ ಮಾಡಿಕೊಳ್ಳಿ ತಾವು. ಚೆನ್ನಾಗಿದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಹರ್ಷಿತಾ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 10/8/1988, ಹುಟ್ಟಿದ ಸಮಯ 6:30 AM. ಇವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ತಿಳಿಸಿ ಅಂತ. ಹರ್ಷಿತಾ ಅವರ ಪ್ರಶ್ನೆ ಅದು ವಿವಾಹ ಯಾವಾಗ ಆಗುತ್ತೆ ಅಂತಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು
ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಶನೈಶ್ಚರ, ಅವನು ಷಷ್ಠದಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಹೀಗಾಗಿ ಒಂದು ಶನೈಶ್ಚರ ಶಾಂತಿ ತಾವು ಮಾಡಿಸಬೇಕು. ಅದರಿಂದ ನಿಮಗೆ ವಿವಾಹ ಭಾಗ್ಯ ಒದಗಿ ಬರುತ್ತೆ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರಾಹುವಿನ ಭುಕ್ತಿ. ಈಗ ಕಾಲವಶಾತ್ ಅಂದರೆ ಗೋಚಾರದ ಬಲದಿಂದ ನೀವು ಗಮನಿಸ್ಕೊಳ್ಳೋದಾದರೆ ನಿಮಗೆ ಡಿಸೆಂಬರ್ವರೆಗೆ ಅವಕಾಶ ಇದೆ. ಅದಾದಮೇಲೆ ನಿಮಗೆ ಮತ್ತೆ ಜೂನ್ನಲ್ಲಿ ಬರುತ್ತೆ. ಮುಂದಿನ ಜೂನ್ನಿಂದ ಡಿಸೆಂಬರ್ ವೇಳೆಗೆ ಹೆಚ್ಚಿನ ಅವಕಾಶ ಇದೆ ವಿವಾಹಕ್ಕೆ. ಅಷ್ಟರಲ್ಲಿ ಈ ಶನೈಶ್ಚರ ಮತ್ತು ಅಷ್ಟಮದ ರಾಹು ಅದೂ ತೊಂದರೆಯೇ. ಮಂಗಲ ಸ್ಥಾನದಲ್ಲಿ ರಾಹು ಇದ್ದರೆ ಅದೊಂದು ದೋಷ. ಹೀಗಾಗಿ ಶನಿ ರಾಹು ಎರಡು ಶಾಂತಿ ದಯವಿಟ್ಟು ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಪರಮೇಶ್ ಕೋಲಾರದಿಂದ. ಇವರು ಹುಟ್ಟಿದ ದಿನಾಂಕ 6/8/1993, ಹುಟ್ಟಿದ ಸಮಯ 10:40 11:50 PM. ಇವರ ಪ್ರಶ್ನೆ ಮದುವೆ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ. ಪರಮೇಶ್ ಅವರ ಪ್ರಶ್ನೆ ಒಂದು ವಿವಾಹ ಮತ್ತೊಂದು ಆರೋಗ್ಯ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಲಗ್ನವನ್ನು ಗಮನಿಸಿದ್ರೆ ಇದು ಮೇಷ ಲಗ್ನವಾಗಿದೆ. ಲಗ್ನದ ಅಧಿಪತಿ ಕುಜ, ಅವನ 6ನೇ ಮನೆಯಲ್ಲಿರೋದು ರೋಗಸ್ಥಾನ. ಅದು ರೋಗಸ್ಥಾನದಲ್ಲಿರೋದೇ ಒಂದು ಆರೋಗ್ಯ ತೊಂದರೆಯನ್ನು ಉಂಟು ಮಾಡುತ್ತೆ. 2ನೇ ಅಂಶ, ವ್ಯಯಾಧಿಪತಿಯಾದ ಗುರು ಕೂಡ 6ನೇ ಮನೆಯಲ್ಲಿದ್ದಾನೆ ಕುಜನ ಜೊತೆಗೆ, ಲಗ್ನಾಧಿಪತಿ ಜೊತೆಗೆ. ಇವೆರಡು ಏನು ಹೇಳುತ್ತಪ್ಪ ಅಂದರೆ ಆರೋಗ್ಯ ಹದಗೆಡಲಿಕ್ಕೆ ಒಂದು ಲಕ್ಷಣ ಏರ್ಪಾಡು ಮಾಡಿಕೊಡುತ್ತೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಕೇತು ದಶೆಯಲ್ಲಿ ಈಗ ನಿಮಗೆ ಚಂದ್ರಭುಕ್ತಿ ನಡೀತಾ ಇದೆ. ಚಂದ್ರ ಕೂಡ ನಿಮಗೆ ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದ ಒಂದು ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಜೊತೆ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಿ, ಅದರಿಂದ ಆರೋಗ್ಯ ಚೇತರಿಕೆ ಆಗುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೋಡಿ, ಚಂದ್ರಾತ್ ಸಪ್ತಮದಲ್ಲಿ ಕುಜ ಗುರು ಇರ್ತಕ್ಕಂಥದ್ದು ಒಂದು ದೋಷ. ಹೀಗಾಗಿ ಕುಜ ಶಾಂತಿ ಗುರು ಶಾಂತಿ ದಯವಿಟ್ಟು ಇವೆರಡನ್ನು ಮಾಡಿಸಿ. ಲಗ್ನಾತ್ ನಿಮಗೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಚಂದ್ರಾತ್ ಕೂಡ ಗಮನಿಸಬೇಕು ಅಂತಿದೆ. ಲಗ್ನಾತ್, ಚಂದ್ರಾತ್, ಶುಕ್ರಾತ್ ಮೂರನ್ನು ನೋಡಬೇಕು ಅಂತ ಶಾಸ್ತ್ರದ ನಿರೀಕ್ಷೆ, ನಿರ್ದೇಶನ. ಹೀಗಾಗಿ ಕುಜ ಗುರು ಶಾಂತಿ ಮಾಡಿಸಿ. ನನಗನ್ಸುತ್ತೆ ಬಹುಶಃ ನಿಮಗೆ ಮುಂದಿನ ಜೂನ್ ಆ ವೇಳೆಗೆ ವಿವಾಹ ಏರ್ಪಾಡಾಗತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಚಂದ್ರಕೇತುಗಳ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಇನ್ನು ತುಲಾರಾಶಿಯಲ್ಲಿ ರವಿ ಶುಕ್ರರ ಯುತಿ ಇದೆ. ಇನ್ನು ಕುಜ ಬುಧರು ಹಾಗೂ ಜೊತೆಗೆ ಮಾಂದಿ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರು ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸುಖಾಧಿಪತಿ ಪಂಚಮದಲ್ಲಿದ್ದರೆ ಮಕ್ಕಳಿಂದಾಗಿ ಸಮಾಧಾನ ಸೌಖ್ಯಗಳನ್ನು ಕಾಣ್ತೀರಾ. ಒಂದು ಅಧ್ಯಯನ, ಸಂಶೋಧನೆ ಇವುಗಳಲ್ಲಿ ತೊಡಗುತ್ತೀರಾ. ಮತ್ತು ಹಿರಿಯರ ಗುರುಗಳ ಒಂದು ಪರಿಚಯ, ಅವರ ಮಾರ್ಗದರ್ಶನ ಚೆನ್ನಾಗಿರುತ್ತೆ ಈ ದಿವಸ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಬಂಧುಗಳ ಮಿತ್ರರ ಸಹಕಾರ, ಉತ್ತಮರ ಜೊತೆಗೆ ಒಡನಾಟ, ಮನರಂಜನೆ, ಮನಸ್ಸಿಗೆ ಹಿತವಾದ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಸಪ್ತಮದಲ್ಲೂ ಶುಕ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವ್ಯಾಪಾರದಲ್ಲಿ ಕೌಶಲ್ಯ, ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಅಷ್ಟಮದಲ್ಲಿ ಮಾಂದಿ ಯಥಾ ಪ್ರಕಾರ ಉದಿಯಾಗಿ ಸ್ವಲ್ಪ ಮಟ್ಟಿಗೆ ಅದು ತೊಂದರೆ ಮಾಡುತ್ತೆ. ಹೀಗಾಗಿ ಸ್ವಲ್ಪ ನೀವು ನಷ್ಟ ಫಲವನ್ನು ಅನುಭವಿಸಬಹುದು. ಹುಷಾರು, ನಿಮ್ಮ ವಸ್ತುಗಳ ಬಗ್ಗೆ ಗಮನ ಇರಲಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಚಂದ್ರ ಸುಖ ಸ್ಥಾನದಲ್ಲಿದ್ದರೆ ಸುಖ ಸಮೃದ್ಧಿ, ಮನಸ್ಸಿಗೆ ಹಿತವಾದ ವಾತಾವರಣ, ಮನೆಯಲ್ಲಿ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಒಂದು ಉತ್ತಮ ಬಾಂಧವ್ಯ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ತುಂಬ ವಿಶೇಷವಾದ ಅನುಕೂಲದ ಲಕ್ಷಣಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳು, ಹಿರಿಯರಿಂದ ಸಹಕಾರಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಶುಭಪ್ರದವಾಗಿದೆ ಈ ದಿವಸ. ಮತ್ತು ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲ, ಈ ರೀತಿಯಲ್ಲಿ ಅನುಕೂಲಕರವಾಗಿದೆ. ಆದರೆ ಈ ದಿವಸ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪದ ಒಂದು ವಾತಾವರಣ, ಆ ಹೊಗೆ, ಅಸಮಾಧಾನದ ಹೊಗೆ ಹರಡಿಬಿಟ್ರೆ ಕಣ್ಣು ಕಾಣಿಸೋದಿಲ್ಲ, ಕಣ್ಣು ಮಂಜಾಗಿ ನೀರು ಬರುತ್ತೆ, ಅಂದರೆ ದುಃಖ ಪ್ರಕಟವಾಗುತ್ತೆ. ಈ ರೀತಿಯಲ್ಲಿ ಒಂದು ಸಣ್ಣ ತೊಡಕು ಇದೆ. ಹುಷಾರು, ಎಚ್ಚರ ವಹಿಸಿ, ಆ ಕಡೆ ಗಮನ ಇರಲಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದ ಗುರು, ಅದು ಗುರುಬಲ. ಹೀಗಾಗಿ ಮಾತಿನ ಬಲ, ಹಣಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸಿಹಿ ಭೋಜನ ಈ ದಿವಸ ಅಂದುಕೊಂಡಿದ್ದಂತಹ ಸಿಹಿ ಊಟ ಸೇವನೆ ಅಂಥದ್ದೊಂದು ಶುಭ ಫಲ ಇದೆ ನಿಮಗೆ. ಇನ್ನು ಈ ದಿವಸ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಮಕ್ಕಳಲ್ಲಿ ವಿಶ್ವಾಸ, ಪ್ರೀತಿ, ವಿಶ್ವಾಸಗಳನ್ನು ಕಾಣ್ತೀರಾ. ಸಹೋದರಲ್ಲಿ ಉತ್ತಮ ಬಾಂಧವ್ಯ ಕಾಣ್ತೀರಾ. ಚೆನ್ನಾಗಿದೆ ಈ ದಿವಸ. ನಿಮಗೆ ನೋಡಿ, ಕರ್ಮಸ್ಥಾನದ
ಅಧಿಪತಿ ಬಲವಾಗಿರೋದ್ರಿಂದ ವೃತ್ತಿಯಲ್ಲೂ ಏನೂ ತೊಡಕುಗಳಿಲ್ಲ. ಒಳ್ಳೆಯ ರೀತಿಯ ಒಂದು ಏನು ಅಲ್ಲಿ ಪ್ರಶಂಸೆ ಗೌರವಕ್ಕೆ ಪಾತ್ರರಾಗ್ತಾರೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ಸ್ವಲ್ಪ ಸಾಲದ ಸಮಸ್ಯೆ ಕಾಣ್ತಾ ಇದೆ, ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶ್ಯಾಧಿಪತಿ ದ್ವಿತೀಯದಲ್ಲಿದ್ದಾಗ ಕುಟುಂಬ ಸೌಖ್ಯ, ಕುಟುಂಬದಲ್ಲಿ ಉತ್ತಮ ಒಡನಾಟ, ಮಾತು, ಹಣ ಇವುಗಳಲ್ಲಿ ಹೆಚ್ಚಿನ ಅನುಕೂಲ ಸಹಕಾರಗಳು ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬ ಸೌಖ್ಯ, ಮನೆಯಲ್ಲಿ ಒಂದು ಮಂಗಳ ವಾತಾವರಣ ನಿರ್ಮಾಣವಾಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಶುಕ್ರನಿಂದಾಗಿ ಸ್ನೇಹಿತರು, ಬಂಧುಗಳ ಒಡನಾಟ, ಮನರಂಜನೆ, ಒಂದು ರೀತಿಯಲ್ಲಿ ಮನಸ್ಸಿಗೆ ಮುದ ಹಿತ ವಾತಾವರಣ ಇದೆ, ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಉದರ ಬಾಧೆ, ಹೊಟ್ಟೆ ಅಪ್ಸೆಟ್ ಆಗಿಬಿಡಬಹುದು, ಹುಷಾರು. ಆಹಾರವೂ ಸ್ವಲ್ಪ ಅತಿ ಆಹಾರ, ರಸ ಪಾಕ ಇವುಗಳೆಲ್ಲ ಹೆಚ್ಚಾಗಬಹುದು, ಹುಷಾರು, ಎಚ್ಚರ ಇರಲಿ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ, ಪರಿಶ್ರಮವೂ ಇದೆ. ಹೆಣ್ಣುಮಕ್ಕಳಿಗೆ ಅತಿಯಾದ ಓಡಾಟ, ವ್ಯಥೆ, ಅಲೆದಾಟ, ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ, ತುಂಬ ಹುಷಾರು. ಈ ದಿವಸ ನಿಮಗೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗ್ಬಿಡುತ್ತೀವ್ರೆ, ಗಮನ ವಹಿಸಿ. ಪ್ರಯಾಣದಲ್ಲಿ ತೊಡಗಿಗೆ ಸಿಕ್ಕಾಕೊಳ್ತೀರಾ, ಹುಷಾರು. ಏನಂದರೆ ಸ್ನೇಹಿತರ ಸಹಕಾರ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಆದರೆ ಪ್ರಯಾಸ, ಆಯಾಸ ನಿಮಗೆ ಹೋಗಲ್ಲ. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅದರಿಂದ ಬಲ ಬರುತ್ತೆ. ಕೆಲಸ ಕಾರ್ಯಕ್ಕೆಲ್ಲ ತುಂಬ ಚೆನ್ನಾಗಿದೆ, ಗಾಬರಿ ಬೇಡ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ವಿಘ್ನಗಳು ಬರಬಹುದು, ಸ್ವಲ್ಪ ಆತಂಕ ಛಾಯೆ, ಆ ಒಂದು ನೆರಳು ನಿಮ್ಮನ್ನು ಸ್ವಲ್ಪ ಭಯಗೊಳಿಸಬಹುದು. ಅದು ಬಿಟ್ಟರೆ ಉಳಿದ ಹಾಗೆ ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಹಾಲು ಹೈನುಗಾರರಿಗೆ ಹೆಚ್ಚಿನ ಓಡಾಟ, ಅಲೆದಾಟ ಇದೆ. ಈ ದಿವಸ ಮಿಶ್ರವಾಗಿದೆ ವಸ್ತುತಃ. ಗುರು ಲಾಭದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಸಹಕಾರ, ಹಿರಿಯರಿಂದ ಸಹಕಾರ ಸಿಗುತ್ತೆ. ಉಳಿದ ಹಾಗೆ ನಿಮ್ಮದು ಪರಿಶ್ರಮ ಜಾಸ್ತಿ, ಕೆಲಸ ಜಾಸ್ತಿ, ಒತ್ತಡ ಜಾಸ್ತಿ, ಓಡಾಟ ಅಲೆದಾಟ ಜಾಸ್ತಿ, ನಷ್ಟವೂ ಜಾಸ್ತಿ, ಹೀಗಿದೆ, ಸ್ವಲ್ಪ ಮಿಶ್ರವಾಗಿದೆ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ನಿಮಗೆ ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಚಟುವಟಿಕೆಯಿಂದ ಕೆಲಸ ಮಾಡ್ತೀರಾ, ಕಾರ್ಯಗಳಲ್ಲಿ ಒಂದು ಲಾಭ ಕಾಣ್ತೀರಾ, ವೃತ್ತಿಯಲ್ಲಿ ವಿಶೇಷವಾದ ಗೌರವ, ಮನ್ನಣೆ ಸಿಗುತ್ತೆ, ಕಾರ್ಯ ಸಾಧನೆ ಅದನ್ನು ಸೂಚಿಸುತ್ತೆ, ಪ್ರಶಂಸೆ ಸಿಗುತ್ತೆ. ಈ ದಿವಸ ನೀವು ಮಾಡಿದ ಕೆಲಸಕ್ಕೆ ಚೆನ್ನಾಗಿ ಮಾಡಿದೆಯಾ, ಭೇಷ್, ಈ ರೀತಿಯ ಒಂದು ಪ್ರಶಂಸೆ ಸಿಗುತ್ತೆ. ಈ ದಿವಸ ಆಹಾರ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರು, ಗಮನ ಇರಲಿ, ಆಹಾರದ ಕಡೆಗೆ ಎಚ್ಚರ ಇರಲಿ. ಕುಟುಂಬದಲ್ಲಿ ಘರ್ಷಣೆಗಳು, ಮಾತು, ಸಭೆಗಳಲ್ಲೋ ಸಮಾರಂಭಗಳಲ್ಲೋ ಸೇರಿದಾಗ ಮಾತು ಹಿಡಿತದಲ್ಲಿರಬೇಕು. ಈ ದಿವಸ ಮಾತಾಡಿ ವ್ಯಕ್ತಿತ್ವ ಹಾಳು ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಪ್ರಾರ್ಥನೆಗೆ ದಿವಸ ಸರಸ್ವತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ದೇಹ ಸ್ವಲ್ಪ ದುರ್ಬಲವಾಯಿತು ಅನಿಸುತ್ತೆ, ಹುಷಾರು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಶುಭ ಸಮಾರಂಭಗಳ ಭೇಟಿ, ಅಂಥ ಕಡೆ ಭಾಗವಹಿಸ್ತಕ್ಕಂಥದ್ದು, ಸಂತೋಷ ಕಾಣ್ತಕ್ಕಂಥದ್ದು, ದೇವಸ್ಥಾನ, ಪೂಜೆ ಪುನಸ್ಕಾರ, ಇಂಥ ಶುಭ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತೀರ, ಆ ರೀತಿಯ ಒಂದು ಲಕ್ಷಣ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ, ಈ ದಿವಸ ಅನುಕೂಲ ಲಕ್ಷಣ ಇದೆ. ಈ ದಿವಸ ಹೆಚ್ಚಿನ ಶಾಪಿಂಗ್, ಪರ್ಚೇಸ್ ಈ ರೀತಿಯಲ್ಲಿ ಆಲೋಚನೆಗಳು ಬರುತ್ತೆ, ಅದರಿಂದಾಗಿ ಒಂದು ಸ್ವಲ್ಪ ಕಳ್ಕೊಳ್ತೀರ ಹಣನ. ಆರೋಗ್ಯದ ಕಡೆ ಗಮನ ಕೊಡಿ, ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವಿಶೇಷ ಲಾಭ ಇದೆ, ವ್ಯಯವೂ ಇದೆ. ಲಾಭ ವ್ಯಯ ಎರಡೂ ಕೂಡಿದೆ, ಹುಷಾರು, ಎಚ್ಚರ ವಹಿಸಿ. ಇನ್ನು ಈ ದಿವಸ ನೀವು ಕೂಡ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಹಿರಿಯರನ್ನು ಭೇಟಿ ಆಗ್ತಕ್ಕಂಥದ್ದು, ಮನಸ್ಸಿಗೆ ಒಂದು ಮುದ ಹಿತವಾದ ವಾತಾವರಣ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗಬಹುದು, ಹುಷಾರು. ಈ ದಿವಸ ನಿಮಗೂ ಕೂಡ ಮಿಶ್ರ ಫಲ, ತೀರಾ ಒಳ್ಳೆಯದು, ತುಂಬ ಚೆನ್ನಾಗಿದೆ ಅಂತಲೂ ಅಲ್ಲ, ತೀರಾ ಬರಸ್ಟ್ ಅಂತಲೂ ಅಲ್ಲ, ಒಂದು ಮಧ್ಯಮ ಸ್ತರದಲ್ಲಿ ಆಯ್ತಪ್ಪ ಈ ದಿವಸ ಅಷ್ಟು ಮಟ್ಟಿಗೆ, ಆ ರೀತಿಯಲ್ಲಿ ಇರ್ತದೆ. ದಿವಸ ಪ್ರಾರ್ಥನೆಗೆ ನೀವು ಶಿವ ಪ್ರಾರ್ಥನೆ, ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸಹಕಾರಗಳು ಸಿಗುತ್ತೆ, ತುಂಬ ಚೆನ್ನಾಗಿದೆ. ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸ್ವಲ್ಪ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಗಮನಿಸಿ. ಸ್ತ್ರೀಯರಿಗೆ, ಹೆಣ್ಣುಮಕ್ಕಳಿಗೆ ಸ್ವಲ್ಪ ದುಃಖದ ವಾತಾವರಣ, ಮನಸ್ಸಿಗೆ ಏನೋ ಒಂದು ದುಗುಡ, ಇಂಥದ್ದು ಒಂದು ಸಂದರ್ಭ ಎದುರಾಗುತ್ತೆ, ಬಹಳ ಎಚ್ಚರ ವಹಿಸಿ ಈ ದಿವಸ. ಉಳಿದ ಹಾಗೆ ಸೇವಕರು, ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನೊಬ್ಬರಿಂದ ಸಹಕಾರ ಬಹಳ ಬೇಗ ಸಿಗುತ್ತೆ ಈ ದಿವಸ. ಈ ದಿವಸ ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲಿನ ಸಮರ್ಪಣೆ, ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕು, ವಿಘ್ನಗಳನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಎಚ್ಚರವಾಗಿರಿ. ಉಳಿದ ಹಾಗೆ ದಿವಸ ಸಂಗಾತಿಯಿಂದ ಅನ್ಯೋನ್ಯತೆ, ಸಾಮರಸ್ಯ ಅದು ಕಾಣಬಹುದು. ಈ ದಿವಸ ನಿಮಗೆ ಸಾಲದಿಂದ ಹೊರಗೆ ಬರ್ತೀರಾ, ಆ ರೀತಿಯ ಒಂದು ಲಕ್ಷಣ ಕಾಣುತ್ತೆ ಕಣ್ಣಿಗೆ.
ಇನ್ನು ಉಳಿದ ಹಾಗೆ ದಿವಸ ದೈವ ಸಹಾಯ ತುಂಬ ಚೆನ್ನಾಗಿದೆ. ದೈವಾನುಕೂಲದಿಂದಾಗಿ ಕಷ್ಟದಿಂದ ಪಾರಾಗುವ ಲಕ್ಷಣ ಇದೆ. ಹೀಗಾಗಿ ನಿಮಗೆ ಹೇಗಿದೆ ಅಂದರೆ ಮುಂದುಗಡೆ ಒಂದು ಮಹತ್ತರವಾದ ಫಲ ಇದೆ, ಅದನ್ನು ಹೋಗಿ ತಗೊಳ್ಬೇಕು. ಅದಕ್ಕೆ ನೀವು ಗಣಪತಿ ಪ್ರಾರ್ಥನೆ ಮಾಡಬೇಕು. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಈ ದಿವಸ ಮಕ್ಕಳಿಂದ ಸಹಾಯ ಸಹಕಾರ ಸಿಗುತ್ತೆ. ಪ್ರತಿಭಾಶಾಲಿಗಳಾಗಿರ್ತೀರ, ಹೊಸ ಹೊಸ ಆಲೋಚನೆ ಹೊಳೆಯುತ್ತೆ. ಈ ದಿವಸ ನಿಮಗೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಘರ್ಷಣೆ, ಮನಸ್ತಾಪ, ಶತ್ರುತ್ವ ಭಾವನೆ ಬರಬಹುದು. ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗಬಹುದು, ಹುಷಾರು. ತಂದೆ ಮಕ್ಕಳಲ್ಲೂ ಅಷ್ಟೇ ಸ್ವಲ್ಪ ಸಾಮರಸ್ಯ ಕಡಿಮೆ. ಈ ದಿವಸ ಈಶ್ವರನ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪದ್ಮನಾಭ ಪ್ರಿಯಾಯೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಮನಸ್ಸಿಗೆ ಮುದವಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.